ಸಾಹೇಬ್ರೆ ಬಂದು ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಿಮ್ ದಂಡು ದಾಳಿ ನಿಮ್ ಪೊಲೀಸು ನಿಮ್ ಅಧಿಕಾರಿಗಳು ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಮಾತಾಡಿ ಸ್ವಾಮಿ. ಅಲ್ಲೆಲ್ಲ ನಿಮ್ ಕ್ವಾರ್ಟರ್ಸ್ ಅಲ್ಲೋ ಅಲ್ಲೆಲ್ಲ ನಿಮ್ ಕಾಲೇಜಲ್ಲೋ ಡೋರ್ ಹಾಕೊಂಡು ಯಾಕೆ ಮಾತಾಡ್ತೀರಿ? ಇಲ್ಲಿ ಮಾತಾಡಿ, ನಾವು ಬರ್ತೀವಿ, ನಾವು ಬಂದು ಕೈ ಕಟ್ಕೊಂಡು ನೋಡ್ತಾ ಇರ್ತೀವಿ. ಓ ನಮ್ ಸಾಹೇಬ್ರು ಬಂದವ್ರೆ, ಏನ್ ಮಾತಾಡ್ತಾರೆ, ಏನ್ ಕೇಳ್ತಾರೆ, ನ್ಯಾಯ ಮಾಡ್ತಾರ ಅನ್ಯಾಯ ಮಾಡ್ತಾರ ಅಂತ ನಾನು ಬಂದು ಕೇಳ್ತಾ ಇರ್ತೀವಿ. ಆ ಕೆಲಸ ಮಾಡಿ ಸ್ವಾಮಿ, ಇದೆಲ್ಲ ಮಾಡೋದು. ಯಾವ್ದೇಳಿ ಮನೆ ಕ್ವಾರ್ಟರ್ಸ್ ಕರ್ಸ್ಕೊಂಡು ಅಲ್ಲಿ ಜೈಕಾರ ಹೊಡ್ಸ್ಕೊಬಿಟ್ಟು ಅಲ್ಲಿ ಎಲ್ಲಾರು ಹೇಳಿ ಅಂತ ಹೇಳಿ ನಿಮ್ದು ತಂತ್ರಗಾರಿಕೆ ಎಲ್ಲ ಗಮನಿಸ್ತಾ ಇದೆ. ವಿರೋಧ ಮಾಡೋರು 10-15 ಜನ ಅವ್ರೆ, ಪರವಾಗಿರೋ 100 ಜನ ಅವ್ರೆ ಅಂತ ಹೇಳಿ ನೀವು ವಿಡಿಯೋ ಮಾಡಿ ಡಾಕ್ಯುಮೆಂಟೇಶನ್ಗೆ ನೀವು ಕರ್ಸ್ಕೊಂಡು ಈ ಅವತಾರಗಳೆಲ್ಲ ಹಚ್ತಿರಲ್ಲ, ನೀವು ಬಾಲಕೃಷ್ಣ ಅವರು ಈ GBD ಅವರೆಲ್ಲ ಸೇರ್ಕೊಂಡು ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ ಧೈರ್ಯ, ನಿಮ್ ತಾಕತ್ತು, ನಿಮ್ ಸಾಹಸ, ನಿಮ್ಮ ಪೌರುಷ ಎಲ್ಲ ಬೈರಮಂಗಲ ಸರ್ಕಲ್ ಅಲ್ಲಿ ತೋರ್ಸ್ಬೇಕು ಸ್ವಾಮಿ, ಅಲ್ಲ ಬೆಂಗಳೂರಿನಲ್ಲಿ ಅಲ್ಲ ತೋರ್ಸೋದು. ನಾವು ಹೋಗಿದೀವಿ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ನಿಖಿಲ್ ಕುಮಾರಸ್ವಾಮಿ ಬಂದವ್ರೆ, R ಅಶೋಕ್ ಬಂದವ್ರೆ, ಡಾಕ್ಟರ್ ಮಂಜುನಾಥ್ ಬಂದವ್ರೆ, ಹಲವಾರು ರೈತ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಕನ್ನಡ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಚಿಂತಕರು ಬಂದವ್ರೆ, ಕವಿಗಳು ಬಂದವ್ರೆ, ಪ್ರಜ್ಞಾವಂತರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ. ಅಲ್ಗೆ ಇವರೆಲ್ಲರಿಗಿಂತ ದೊಡ್ಡವರ ನೀವು ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳ್ತೀರಲ್ಲ, ಬರೀತೀರಾ ಮರಣ ಶಾಸನನ ನಮ್ಮ ರೈತರ ಎದೆ ಮೇಲೆ? ನೀವು ಯಾವ ಬಾಯಲ್ಲಿ ಹೇಳ್ತೀರಿ? ನೀವು ಯಾವ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳ್ತೀರಿ? ನೀವು ಉಪಮುಖ್ಯಮಂತ್ರಿಗಳಾಗಿರೋರು, ಮುಖ್ಯಮಂತ್ರಿ ಇನ್ನ ಒಂದೇ ಹೆಜ್ಜೆ ಮುಖ್ಯಮಂತ್ರಿಗೆ ಇರೋದು ಅಂತೇಳಿ ತಿಳ್ಕೊಂಡಿರೋರು, ಇದನ್ನ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿರಲ್ಲ, ನೋಟಿಫಿಕೇಶನ್ ಆಗಿದ್ಯಾ ಈ ಜಮೀನು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ? ಪಾಪ ಬಾಲಕೃಷ್ಣ ಅವ್ರು ಬೇರೆ ಹೇಳ್ಬಿಟ್ಟವ್ರೆ, ಎಲ್ಲಾ ದಾಖಲೆ ಇಸ್ಕೊಂಡು ನೀವು ಮಾತಾಡ್ಬೇಕು ಅಂತ ಪತ್ರಿಕೆಯವರು. ಮಹಾನ್ ಬಾಬು ಪಾಪ ಅವರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರಲ್ಲ, ಈಗ ಬೈಬಂಗ್ಳಕ್ಕೂ ಮಾತಾಡೋರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರೆ. 18/12/2018 ನಾನೊಂದು ಪ್ರಶ್ನೆ ಹಾಕ್ತೀನಿ. ನಾನು MLA ಇದ್ದಾಗ ನಗರಾಭಿವೃದ್ಧಿ ಇಲಾಖೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ಸುವರ್ಣಸೌಧ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಡಿಸೆಂಬರ್ ಅಲ್ಲಿ ಇದಕ್ಕೊಂದು ಕ್ವೆಶ್ಚನ್ ಹಾಕ್ತೀನಿ. ಏನಂತ? ಇದು ಸ್ಟಾರ್ಟ್ ಆಗಲ್ಲ, ಅನ್ಸ್ಟಾರ್ಟ್ ಆಗುತ್ತೆ, ಆನ್ಸರ್ ಕೊಟ್ಟಿದ್ದಾರೆ. ಅವತ್ತು ಇದಕ್ಕೆ ಮಾನ್ಯ ಡಾಕ್ಟರ್ G ಪರಮೇಶ್ವರ್ ಅವರು ಆನ್ಸರ್ ಮಾಡಿದ್ದಾರೆ ನನಗೆ, ನಾನು MLA ಇದ್ದಾಗ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಸುಮಾರು 38 ಹಳ್ಳಿಗಳ ಒಳಗೊಂಡಂತೆ 9178.19 ಎಕರೆ ರೈತರ ಜಮೀನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಅಂತೇಳಿ ಪ್ರಶ್ನೆ ಕೇಳ್ತೀನಿ ನಾನು. ಅವ್ರ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಇದೆಲ್ಲ ನಿಮ್ ಕಾಪಿ ಕೊಡ್ತೀನಿ. ಸರ್ಕಾರದ ಆದೇಶ ಸಂಖ್ಯೆ 18/10/2006 ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ, ಸಾತ್ನೂರು, ನಂದಗುಡಿ, ರಾಮನಗರ ಮತ್ತು ಸೋಲೂರು ಸೇರಿದಂತೆ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಈ ಪೈಕಿ ಮೊದಲಿಗೆ ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುಮೋದನೆ ನೀಡಲಾಗಿರುತ್ತದೆ. ಒನ್ಲಿ ದ ಪ್ರಾಜೆಕ್ಟ್ ಮಾತ್ರ ಅಪ್ರೂವಲ್ ಕೊಟ್ಟಿತ್ತು ಗವರ್ಮೆಂಟ್. ಎಲ್ಲಿ? ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿ 9 ಗ್ರಾಮಗಳು ಮತ್ತು ಕನಕಪುರ ತಾಲೂಕು ಆರೋಹಳ್ಳಿ ಹೋಬಳಿಯ 1 ಭಾಗಶಃ ಗ್ರಾಮ ಒಟ್ಟು 9178 ಎಕರೆ ವಿಸ್ತೀರ್ಣದ ಜಮೀನುಗಳು ಉದ್ದೇಶಿತ ಬಿಡದಿ ಸಮಗ್ರ ಉಪನಗರ ಯೋಜನೆಯ ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳು ಭೂ ಸ್ವಾಧೀನ ಕುರಿತು ಇಲ್ಲಿವರೆಗೆ ಯಾವುದೇ ಅಧಿಸೂಚನೆ ಆಗಿರುವುದಿಲ್ಲ. ಸರ್ಕಾರ ಕೊಟ್ಟಿರೋದು, ನಾನ್ ಬರ್ಕೊಂಡಿರೋದಲ್ಲ ಇದು. ಮತ್ತು ಭೂ ಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ ಅಂದರೆ ಭೂ ಸ್ವಾಧೀನ ಪಡಿಸಿಕೊಳ್ಳದೆ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ನಾವು ಕಾಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಇಲ್ಲ ಅಂತ. ನಾವು ಅಕ್ವೇಷನ್ ಮಾಡಿಲ್ಲ. ಅಕ್ವೇಷನ್ ಮಾಡದೆ ಇದ್ಮೇಲೆ ನಾವು ಇದ್ರದ್ದು ಪ್ರಶ್ನೆ ಇಲ್ಲ ಅಂತ. ಪಾಪ ಅಲ್ಲೆಲ್ಲೋ ಬೈರಮಂಗಲ ಭಾಗದಲ್ಲಿ ಪಾಪ ಮಹನೀಯರು ಹೋರಾಟ ಮಾಡೋರು ಹಿಂಗ್ ತೋರಿಸ್ತಾರಲ್ಲ, ಹಿಂಗೆ ಟೌನ್ಶಿಪ್ಗೆ ಜೈ ಅಂತಂದ್ರೆ ಏನೋ ಹಿಂಗಂತಾರೆ, ಹಿಂಗನ್ನೇ
ಕನಕಪುರದ ಬಂಡೆ ಬಂದು ನಿಮ್ಮ ಮೇಲೆ ಅದಿಕೊಂಡ್ಮೇಲೆ ಗೊತ್ತಾಯ್ತದೆ ನಿಮ್ ಕೈ, ನಿಮ್ ಬೆರಳು, ನಿಮ್ ದೇಹ ಎಲ್ಲ ಎಲ್ಲಿರ್ತವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.